ಬರಬ್ಬರ ಆಯ್ತು ನೋಡು. ಇವಾಗ ಇದರಲ್ಲಿ ವಿಷ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇನ್ನು ಆ ಮುದುಕನ ಕೊಡೋದು ಬೇಡ, ಮುದುಕಿಗೆ ಅಷ್ಟೇ ಕೊಟ್ರಾಯ್ತು. ಮುದುಕನಿಗೆ ಯಾಕೆ ಕೊಡಲ್ಲ ಅಂದ್ರೆ ಮುದುಕಿನಷ್ಟೇ ಈಗ ಸಾಯಿಸೋ ಪ್ಲ್ಯಾನ್ ಇರೋದು. ಮುದುಕನಿಗೆ ಕೊಟ್ಟನೆ ಅಂದ್ರೆ ಇಬ್ರು ಸತ್ರ ನನ್ನ ಮೇಲೆ ಡೌಟ್ ಬರ್ತೈತಿ. ಮುದುಕಿ ಸತ್ರ ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ಲಲ್ಲ, ಕುಂತಲ್ಲಿ ಆರಾಮ್ ಶಾವಿಗೆ ಪಾಯಸ ತಿಂದು ಸತ್ಲಲ್ಲ ಅಂತ ಅನ್ಬೋದಲ್ವಾ. ಈ ವಿಷ ಕೊಡಕ್ಕನ ನನ್ನ ಮಕ್ಕಳನ್ನ ನಾನು ಊರಿಗೆ ಕಳಿಸಿರೋದು. ಯಾಕೆ ಗೊತ್ತಾ, ಏನಾದರೂ ತಿನ್ನು ಬಂಗಾರಿ ತಿನ್ನು ಚಿನ್ನು ಅಂತೇಳಿ ನನ್ನ ಮಕ್ಕಳಿಗೆ ತಿನ್ನಿಸ್ಬಿಟ್ರೆ ನಾನು ಬೇಡ ಅನ್ನಕ್ಕೆ ಬರೋದಿಲ್ಲ. ಅದಕ್ಕಲ್ವ ನನ್ನ ಮಕ್ಕಳನ್ನ ನಾನು ಊರಿಗೆ ಕಳಿಸಿರೋದು. ಆಯ್ತಾಯ್ತು, ಲೇಟ್ ಮಾಡೋದು ಬೇಡ. ನನ್ನ ಗಂಡ ಬರುವಷ್ಟರಲ್ಲಿ ನಾನು ಇದನ್ನು ಕೊಟ್ಬಿಡ್ಬೇಕು. ಈ ವಿಷಯದ ಪಾಟ್ಲಿನ ಯಾರಿಗೂ ಕಾಣ್ದಂಗೆ ತೆಗೆದಿಟ್ಬಿಡ್ತೀನಿ. ನಾಳೆ ನಮ್ಮ ಮುದ್ಕನಿಗೂ ಇದೇ ಬೇಕಾಗತ್ತೆ. ಈಗ ಇಲ್ಲೇ ಇಟ್ಟಿರ್ತೀನಿ, ಆಮೇಲೆ ಬಂದು ತೆಗೆದು ಬಿಡ್ತೀನಿ. ಯಾರು ಏನು ಇಲ್ಲಿಲ್ಲ, ನನ್ನ ಗಂಡು ಬಾಡಿಗೆಗೆ ಹೋಗಿದ್ದಾನ. ಆಯ್ತಲ್ಲ, ಇನ್ನೇನಿದೆ. ನಮ್ಮ ಮಾವ ಹೊಲಕ್ಕೆ ಹೋಗಿದ್ದಾನ. ಇರೋದು ಯಾರೀಗ ನಮ್ಮ ಅತ್ತೆ ಒಬ್ಳೆ, ಅವಳಿಗೆ ಕೊಟ್ಬಿಟ್ರೆ ಚಾಪ್ಟರ್ ಕ್ಲೋಸ್. ಆಮೇಲೆ ಈ ಶಾವಿಗೆಲಿ ಒಂದು ಹಲ್ಲಿ ತಂದು ಹಾಕ್ಬಿಡೋಣ ಚಿಕ್ಕದು. ಹಾಕಿ ಅಯ್ಯೋ ಶಾವಿಗೆ ಪಾಯಸ ಮಾಡಿ ಇಟ್ಟುಬಿಟ್ಟಿದ್ದೆ, ನಮ್ಮತ್ತೆ ಚಿಕ್ಕ ಹಲ್ಲಿ ಬಿದ್ದಿದೆ ಹಾಗೆ ತಿಂದುಬಿಟ್ಟು ಸತ್ತೋದ್ಲು ಅಂತ ಅನ್ನಕ್ಕೆ ಬರುತ್ತೆ. ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ಲು ಅನ್ನಕ್ಕೆ ಬರುತ್ತೆ. ಏನೋ ಎರಡು ಐಡಿಯಾ ಇಟ್ಕೊಂಡಿದ್ದೀನಿ. ನಡೀರಿ ಹೋಗೋಣವಾ. ಅತ್ತಿ ಏನು ಯೋಚನೆ ಮಾಡ್ಕೊತ ಕೂತೀರಿ? ಏನಿಲ್ಲ ಸಂಗೀತ, ನನ್ನ ಮಗಳ ನೀಲ ಬಗ್ಗೆನೇ ಯೋಚನೆ ಮಾಡತ್ತೀನಿ. ಅಲ್ಲಿ ಪಾಪ ಹೆಂಗದಾಳ ಏನೋ. ಒಂದು ಭಾಳ ದಿವಸ ಆಯಿತು, ಒಂದು 7-8 ತಿಂಗಳಾಯಿತು ನೋಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೋಗಿ ನೋಡ್ಬೇಕನ್ಸತ್ತೈತಿ, ಅಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಎಲ್ಲಿ ಇವ್ರು ಹೊಲದ ಕೆಲಸ, ಮೆಣಸಿನ್ಕಾಯಿ ತರವಚ್ಚೋದು, ಅದನ್ನು ಮಾಡೋದು ಇದನ್ನು ಮಾಡೋದು ಇದನ್ನು ಮಾಡತ್ತಾರು. ಅದಕ್ಕೆ ಏನು ಮಾಡಬೇಕು ಅಂತೇಳಿ ಇವತ್ತು ನಾನು ಒಬ್ಬಾಕೆ ಹೋಗಿ ಬರಲ್ಲ ಅನ್ನತ್ತೇನೆ. ಅಯ್ಯೋ ಅತ್ತಿ, ಅದು ಇವ್ರಿಗೆ ಹೇಳಿ ನಾನು ನಿಮ್ಮನ್ನು ಕಳ್ಸಕ್ಕೆ ಹೇಳ್ತೀನಿ, ಹೋಗ್ಬಿಡು ಅಂತೆ. ಮತ್ತೇನು ನೀವು ಅಲ್ಲೇ ಆರಾಮ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇತ್ತು ಬರುವಂತೆ. ಈಗ ಈ ಶಾವಿಗೆ ಪಾಯಸ ಮಾಡೇನ್ರಿ, ತಿನ್ನು ನೋಡ್ರಿ. ಈಗ ಯಾಕೆ ಶಾವಿಗೆ ಪಾಯಸ ಮಾಡಿ? ಅಲ್ಲ, ಶಾವಿಗೆ ಪಾಯಸ ಯಾಕೆ ಮಾಡಕ್ಕೆ ಹೋಗಿದ್ರಿ? ಅಯ್ಯೋ ಅತ್ತಿ, ಎಷ್ಟು ಮರವಾಗೈತ್ರಿ ನಿಮ್ಗೆ. ನಾನೇ ಅನ್ನಲಿಲ್ಲ ನಿಮ್ಗೆ ಇನ್ನೇನು ರೊಟ್ಟಿ ಮಾಡಲ್ಲ ನಾನು, ಶಾವಿಗೆ ಪಾಯಸ ಮಾಡಿ ಅನ್ನ ಸಾರು ಮಾಡಿಬಿಡ್ತೀನಿ ಅಂತ. ಹೌದಲ್ವಾ, ನೆನಪ ಇಲ್ಲ ನೋಡು. ಅಲ್ಲ, ನಾನು ಒಬ್ಬಾಕೆಗೆ ಯಾಕೆ ತಂದು ಕೊಡತ್ತಿ? ಹಿಂದಗಡೆ ಎಲ್ಲರೂ ಸೇರಿ ತಿಂತಿದ್ವಲ್ಲ. ಇಲ್ಲ ಅತ್ತಿ, ಹಿಂದಗಡೆ ಎಲ್ಲರೂ ಸೇರ್ತೀನಿ ನಾನು ಹಂಗೆ ನಿಮ್ಗೆ ರುಚಿ ನೋಡಲಿ ಅಂತ ಇದನ್ನು ತೊಗೊಂಬಂದಿದ್ದೀನಿ. ಮಸ್ತಾಗೈತಿ. ನಾನು ನೋಡಿದೆ, ನೀವು ಒಂದು ಸ್ವಲ್ಪ ನೋಡಲಿ, ನಿಮ್ಮನ್ನೊಬ್ಬರನ್ನೇ ಬಿಟ್ಟು ತಿನ್ನೋದೇನು. ಮನೇಲಿ ಇರೋದು ನಾವಿಬ್ಬರು, ಅವರಿಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ಮತ್ತು ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಿರಾಯ್ತು, ಬಾಯಿ ರುಚಿ ಯಾಕೆ ತಡ್ಕೋಬೇಕು ಅಂತ ಹಾಕೊಂಬಂದ್ರಿ. ನಾನು ಒಂದು ಬಟ್ಲ ತಿಂದ ಬಂದೇನ್ರಿ, ತಗೋರಿ. ಅಯ್ಯವ್ವ, ಈಗೇನು ಬ್ಯಾಡ ಅಂತಿದ್ದು ನಾನು. ಇರತ್ತೆ ಇಷ್ಟು ಇದು ಮಾಡತ್ತೆ ಅಂದ್ರೆ ಕೊಡು. ಸಂಗೀತ, ನೀನು ಬದಲಾಗಿಯಲ್ಲ, ನಂಗೆ ಭಾಳ ಖುಷಿ ಆತ್ವ. ಹಿಂಗೆ ಇದ್ರೆ ನಮ್ಮ ಜೀವನ ಎಷ್ಟು ಚಂದ ಹೋಗ್ತಲ್ಲ. ಹೂರೈತಿ, ಮನುಷ್ಯನ ಜೀವನದಾಗ ಏನೈತಿ, ಇವತ್ತಿರೋದು ನಾಳೆ ಹೋಗೋದು, ಅದ್ರಾಗ ಏನೈತಿ, ಅದನ್ನ ನಾನು ತಿಳ್ಕೊಂಡು ಚಲೋ ಅದನ್ನ ನೋಡ್ರಿ. ಸರಿ ತಗೋರಿ, ಬಡ ಬಡ ತಿನ್ರಿ ಅತ್ತಿ. ಹ್ಞೂವ ತಿಂತೀನಿ. ಹೋಗು, ನೀನು ಏನರ ಕೆಲಸ ಇದ್ರೆ ಮಾಡು, ಇಲ್ಲ ಅಂದ್ರೆ ನೀನು ಒಂದು ಬಟ್ಲು ಹಾಕೊಂಬ, ಇಬ್ರು ಕೂಡ ತಿನ್ನೋಣ. ಇಲ್ಲ ಅತ್ತಿ, ನಾನು ಇವಾಗ ತಿಂದು ಇಲ್ಲಿ ಬಂದಿರೋದು, ನೀವೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡ್ರಿ, ನೀವು ತಿನ್ರಿ. ಏ ಅಮ್ಮ, ತಿನ್ಬೇಡ. ಯಾಕಪ್ಪ, ಶಾವಿಗೆ ಪಾಯಸ ಇದೆ, ಇದನ್ನ ಯಾಕೆ ತಿನ್ಬೇಡ ಅನ್ನತ್ತೀಯ? ಅದು ಶಾವಿಗೆ ಪಾಯಸನೇ. ಆ ಶಾವಿಗೆ ಪಾಯಸಕ್ಕೆ ಈ ಚಂಡಾಳಿ ವಿಷ ಬೆರೆಸಿದ್ದಾಳೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೀನಿ. ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ನನ್ನ ಪ್ರೀತಿಯ ವ್ಯೂವರ್ಸ್ಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ವಿ. ಇವತ್ತು ನಾನು ನಿಮಗೆ ಎಲ್ಲರಿಗೂ ಹೊಸ ವರ್ಷಕ್ಕೆ ಮಾರ್ನಿಂಗ್ ಒಂದು ವಿಡಿಯೋ, ಆಮೇಲೆ ಮಧ್ಯಾಹ್ನ 2 ಗಂಟೆಗೆ ಅಕ್ಕ ತಂಗಿ ಸೀರಿಯಲ್, ಆಮೇಲೆ ಸಾಯಂಕಾಲ 6 ಗಂಟೆಗೆ ಮತ್ತೆ ಒಂದು ತಾಯಿಲ್ಲದ ತಬ್ಬಲಿ ಸೀರಿಯಲ್, 3 ಕಂಟಿನ್ಯೂ ಎಪಿಸೋಡ್ನ ಹಾಕೋತಾ ಬರ್ತೀನಿ. ಈಗಿದು 9 ಗಂಟೆಗೆ ನಿಮಗೆ ಬರುತ್ತೆ. ನಾನು ಬೆಳಗ್ಗೆನೇ ಎದ್ದುಬಿಟ್ಟು ಎದುರಿಗೆ ಒಂದು ಬಾಡಿಗೆ ಮನೆ ಓಪನ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಪ್ರತಿಧ್ವನಿ ಬರ್ತಾಯಿದೆ, ಅಲ್ಲಿ ಮಾಡಿದ್ದೀನಿ. ಅದಕ್ಕೆ ಆಮೇಲೆ ಇದು ಬೆಳಗ್ಗೆ 9 ಗಂಟೆಗೆ ಬರ್ತೈತಿ. ಮತ್ತು ಮಧ್ಯಾಹ್ನ 2 ಗಂಟೆಗೆ ಅಕ್ಕ ತಂಗಿ ಸೀರಿಯಲ್ ಬರ್ತೈತಿ. ಸಂಜೆ 6 ಗಂಟೆಗೆ ತಾಯಿ ಇಲ್ಲದ ತಬಲಿ ಬರ್ತೈತಿ. ಎಲ್ಲರೂ ಮಿಸ್ ಮಾಡಿದೆ ನೋಡಿರಿ. ಯಾವ ಎಪಿಸೋಡ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ವ್ಯೂಸ್ ಕಮ್ಮಿ ಆಗ್ತಾ ಇದಾವೆ. ಮೊದಲೆಲ್ಲ 3,000 ಬರ್ತಾಯಿತ್ತು, ಈಗ ಬರೀ 1,000 ಬರ್ತಾಯಿದೆ. ಮಾಡೋಕ್ಕೆ ಬೇಜಾರಾಗುತ್ತೆ. ನನ್ನ ತವ್ರ ಮನೆಗೆ ಹೋದ್ಮೇಲೆ 3 ವಿಡಿಯೋ ಕಂಟಿನ್ಯೂ ಹಾಕಿದ್ದೀನಿ, ಆದರೂ ಯಾರೂ ನೋಡ್ತಾನೇ ಇಲ್ಲ.
ನಿನ್ನೆ ಒಂದಿನ ಬರಬೇಕಾದ್ರೆ ಬಸ್ಸಲ್ಲಿ ಲೇಟ್ ಆಯಿತು. ಅಯ್ಯೋ ಯಪ್ಪ ಬಸ್ಸು 3 ಬ್ಯಾಗು, 2 ಮಕ್ಕಳು ಎಲ್ಲ ಹಿಡ್ಕೊಂಡು ಬರೋಷ್ಟರಲ್ಲಿ ನನಗೆ ಸುಸ್ತಾಗೋಯ್ತು. ಹೀಗಾಗಿ ಬಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಇದಾಯಿತು. ಅದಕ್ಕೆ ಇವತ್ತು ನಾನು ನಿಮ್ಮ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಕ್ಕ ತಂಗಿ ವಿಡಿಯೋದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೆ, ಎಲ್ಲರೂ ಮಿಸ್ ಮಾಡದೆ ನೋಡಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಅಲ್ರಿ ಯಾಕೆ ತಿನ್ಬೇಡ ಅನ್ನತ್ತೀರ? ಅತ್ತೆಗೆ ಪಾಯಸ ಮಾಡಿದ್ದೀನಿ ರೀ ನಾನು, ನಾಳೆ ವರ್ಷ ಇದೆ ಅಂತ ಪಾಯಸ ಮಾಡಿದ್ದೀನಿ. ಯಾಕೆ ಬೇಡ ಅಂತ ಇದ್ದೀರಾ? ಅಯ್ಯೋ ನನ್ನ ಯಾಕ್ರಿ ಹೊಡೆದ್ರಿ? ನಾನೇನು ಮಾಡಿದೆ? ಅಮ್ಮ ಕೆನ್ನೆ ಎಷ್ಟು ಜೋರಾಗಿ ಹೊಡೆದ್ರಿ? ಏನು ತಪ್ಪು ಮಾಡಿದೆ ಅಂತ ಹೊಡೆದ್ರಿ? ಏನು ತಪ್ಪು ಮಾಡಿದೆ ಚಂಡಾಳಿ? ನೀನೊಬ್ಬ ಹೆಣ್ಣೀನೆ, ನಿನಗೆ ಮನುಷ್ಯನೇ ನೀನು. ನಿನಗೆ ಯಾವ ಜನ್ಮ ಶತ್ರುನೇ ನೀನು? ನನಗೆ ನನ್ನ ಹೆಂಡತಿಯಾಗಿ ಬಂದು ನಮ್ಮ ಅಪ್ಪ ಅಮ್ಮನಿಗೆ ಕಾಟ ಕೊಡ್ತಾ ಇದೀಯ ಅಂದರೆ ನೀನೊಬ್ಬ ಹೆಣ್ಣೇನೆ. ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಅಲ್ಲ ಮಗನೇ, ಅಲ್ಲ ಪಾಪ ಶಾವಿಗೆ ಪಾಯಸ ಮಾಡ್ತಾನೆ ಕೊಟ್ಟಿದ್ದಾಳೆ ಅವಳು ಬದಲಾಗಿದ್ದಾಳೆ. ಯಾಕೆ ಅವಳು ಹೊಡೆದೆ? ಅಮ್ಮ ನಿನಗೆ ಅವಳ ಬಗ್ಗೆ ಇನ್ನೂ ಏನು ಗೊತ್ತಿಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳು. ಅಲ್ಲೋಡು ಮೇಲೆ ಅಡುಗೆ ಮನೆಯಲ್ಲಿ, ಹಾಲಲ್ಲಿ, ಪ್ರತಿಯೊಂದಲ್ಲೂ ರೂಮ್ ಬೆಡ್ರೂಮ್ ಬಿಟ್ಟು ಎಲ್ಲ ಕಡೆ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ನಾನು. ನೋಡಲ್ಲಿ ಮೇಲೆ ನನ್ನ ತಲೆ ಮೇಲೆ ಕಾಣ್ತಾ ಇದೆಯಾ? ಅಯ್ಯೋ ದೇವ್ರೇ, ಇದನ್ನ ಮೇಲೆ ಕಣ್ಣೆತ್ತಿ ನೋಡಿಲ್ಲಲ್ಲ ನಾನು. ಎಂತ ಹೆಣ್ಣತ್ತೀನಿ, ಮೇಲೊಂಚೂರು ಹಿಂಗೆ ಧೂಳಾಗ ಒದ್ರಕೊಳಕತ್ರ ಮಾಡಕತ್ರ ನೋಡಿರೋ ಗೊತ್ತಾಕತಿ. ನಾ ಏನು ಕಸನ ಹೊಡಿಯೋಕ್ಕೆಲ್ಲ ಧೂಳಾನ ಹೊಡೆಯೋಕ್ಕೆಲ್ಲ ಎಲ್ಲ ನಮ್ಮ ಅತ್ತಿ ಮಾಡ್ತಾಳ. ಮತ್ತೆ ಇನ್ನೇನಂತ ಸುಮ್ಮನಿತಿ? ಆಯ್ತು, ನನ್ನ ಜಾಲ ಆಡ್ಬಿಡ್ತಾನೆ ಅಡುಗೆ ಮನೇಲೂ ಅಂದ್ರೆ. ಅಯ್ಯೋಯ್ಯೋ, ನಾನು ಪಾಯಸಕ್ಕೆ ಹಾಕಿರೋದೆಲ್ಲ ವೀಡಿಯೋ ಆಗಿಬಿಟ್ಟಿರ್ತೈತಿ. ನನ್ನ ಗಂಡ ಅದನ್ನು ನೋಡೇ ಓಡಿ ಬಂದಿದ್ದ. ನೀನು ಅಲ್ಲಪ್ಪ, ಇಷ್ಟು ತುಟ್ಟಿದು ಇದನ್ನು ತಂದು ಕುಂಡಿಸುವಂಥದ್ದು ಏನಿತ್ತು? ಇತರ ಸಂಬಂಧ ಅಮ್ಮ, ಇತರ ಸಂಬಂಧ. ಇವಳು ನಿಮಗೇನು ಮಾಡ್ತಾಳ, ಏನು ಚಲೋ ಆಗಿದ್ದಾಳ, ಏನು ಚಲೋ ಇಲ್ವಾ, ಏನು ಪ್ಲ್ಯಾನ್ ಮಾಡ್ತಾ ಇದ್ದಾಳ, ಎಲ್ಲಿ ಇದನ್ನೆಲ್ಲ ತಂದು ಇಡ್ತಾ ಇದ್ದಾಳ ಅಂತ ನಾನು ನೋಡಬೇಕಾಗಿತ್ತು. ಇವಳು ಪ್ಲ್ಯಾನ್ಗಳು, ಇವಳು ಬುದ್ಧಿ ನನಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಾನು ಇದನ್ನು ಪ್ಲ್ಯಾನ್ ಮಾಡಿರೋದು. ಯಾಕಂದ್ರೆ ಕೆರ್ಸಿ ಬಾಯಿ ತಗೊಂಡು ನಿಂತಿದ್ಯಾ? ನಿಜ ಬೊಗಳೆ, ಪಾಯಸದಲ್ಲಿ ಏನು ಹಾಕಿದೀಯಾ? ಏನೂ ಇಲ್ಲ ರೀ, ಏನೂ ಇಲ್ಲ. ನಿಜ ಬೊಗಳ್ತೀಯಾ? ಕೆನ್ನೆಗಳು ಉತ್ಕೊಂಡ್ಬಿಡ್ತಾವೀಗ. ಮನೆ ಬಿಟ್ಟು ಹೊರಗಾಗ್ತದೆ, ನಿಜ ಹೇಳು. ಏನಾಯ್ತಪ್ಪ? ಅಲ್ಲ ಹೊಸ ವರ್ಷ ಬರ್ತಾ ಇದೆ ನಾಳೆ, ನೀವು ಯಾಕೆ ಬಡ್ದಾಡ್ತಾ ಇದ್ದೀರಾ? ಅಮ್ಮ ನೀನು ಗೊತ್ತಿಲ್ಲಮ್ಮ, ನೀನು ತಿಂದು ಸಾಯ್ಲಿ ಅಂತ ಪಾಯಸದಲ್ಲಿ ವಿಷ ಬೆರೆಸಿದಾಳೆ ಇವಳು ಯಾರು ಗೊತ್ತಮ್ಮ? ಇವಳ ಕತೆ ಏನು ಗೊತ್ತಾ ಬೊಗಳೆ? ಇನ್ನು ನಾನು ಸುಮ್ಮನಿದ್ರಾಗಲ್ಲ, ನನ್ನ ನಿಜ ರೂಪಕ್ಕೆ ಬರಲೇಬೇಕು. ಹೌದು, ನಾನು ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಬರ್ತೀನಿ. ಅಲ್ಲ, ನಾವು ಸೇಡು ತೀರಿಸ್ಕೊಳ್ಳೋಂಥ ತಪ್ಪು ಏನು ಮಾಡಿದ್ದೀವಿ? ಏನು ಮಾಡಿದ್ದೀರಾ ನೀವು? ನಿಮಗೆ ಗೊತ್ತಾ? ನೆನಪಿದೆಯಾ? ನಮ್ಮ ಅಪ್ಪನ ತಂಗಿ, ನಮ್ಮ ಅತ್ತೆಗೆ ನಿಮ್ಮ ತಮ್ಮನ್ನ ಮದುವೆ ಮಾಡೋ ಎಲ್ಲ ರೆಡಿ ಆಗಿತ್ತು. ಆದರೆ ಅದು ಕ್ಯಾನ್ಸಲ್ ಮಾಡಿದ್ದು ನೀವು ಮಾಡಿ ಬೇರೆ ಮದುವೆ ಮಾಡಿದ್ರಿ. ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ. ಆಮೇಲೆ ನಮ್ಮ ಅತ್ತೆ ಅದೇ ನೆನಪಲ್ಲಿ ಕೊರಗಿ ಅವಳು ಸತ್ತೋದ್ಲು. ಅದಕ್ಕೆ ಸೇಡು ತೀರಿಸ್ಕೊಳ್ಳೋಕ್ಕೆ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು. ಅದನ್ನು ನೋಡಿ ನಮ್ಮ ಅಪ್ಪ ಅಮ್ಮ ನರಳಿ ಇಟ್ಟರು. ಆದರೆ ನಿಮ್ಮ ಮಗನ ಲವ್ ಮಾಡಿ ಬುಟ್ಟಿಗೆ ಹಾಕ್ಕೊಂಡು ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಬೇಕಂತಾನೆ ನಾನು ಇಲ್ಲಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು. ಆವಾಗಿಂದ ಹಂಚಾಗ್ತಾ ಇದ್ದೀನಿ, ಆಗ್ತಾನೇ ಇರಲಿಲ್ಲ. ಹೆಂಗೆ ಮಾಡಲಿ, ಹೆಂಗೆ ಕೊಲ್ಲಿ ಅಂತ ಇಲ್ಲಿಗೆ ಬಂದಿತ್ತು. ಆದರೆ ನಿಮ್ಮ ಮಗ CC ಕ್ಯಾಮ್ರಾ ಹಾಕ್ಬಿಟ್ಟು ನನ್ನ ಪ್ಲ್ಯಾನೆಲ್ಲ ಫ್ಲಾಪ್ ಮಾಡ್ದೆ. ಇನ್ನು ಮುಂದೆ ನಾನು ಈ ಮನೇಲಿ ಇರೋದೇ ಇಲ್ಲ, ನಿಮ್ಮ ಜೊತೆ ಜೀವನ ಮಾಡೋದೇ ಇಲ್ಲ. ನಿಮ್ಮ ಮನೇಲಿ ನಿಮ್ಮ ಮಗನಿಗೆ ಹೆಂಡತಿ ಬಿಟ್ಟು ಹೋದವಳು ಅನ್ನೋ ಪಟ್ಟಾನ ಸಿಗುತ್ತೆ. ಅವನು ನಾನು ಭಾಳ ಇಷ್ಟಪಟ್ಟು ಲವ್ ಮಾಡಿದ್ವಿ. ಏನು ಭಾಳ ದಿಮಾಕ್ ಮಾಡ್ತಾ ಇದೆಯಾ? CC ಕ್ಯಾಮ್ರಾ ಹಾಕ್ಬಿಟ್ಟೆ ಏನು ಎಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿಬಿಟ್ಟು ನಡೆದು ಒಳಗೆ ಹಾಕ್ಸಲ್ಲ ಅಂತನ? ಏನಿಗೆ ನಿಮ್ಮಮ್ಮ ಏನು ತಿಂದಿಲ್ವಲ್ಲ? ಆಯಿತು, ನಾನೇ ಮನೆ ಬಿಟ್ಟು ಹೋಗ್ತೀನಿ. ನಿನ್ನ ಮಕ್ಕಳು ಇಲ್ಲ, ನಾನು ಇಲ್ಲ. ಅದು ಹೇಗೆ ಜೀವನ ಮಾಡ್ತೀವೋ ಮಾಡು. ನೀನು ಹೋದ ಒಂದು ಕ್ಷಣದಲ್ಲಿ ನಾನು ರಾಜ ಆಗಿ ಬದುಕ್ತೀನಿ. ಇನ್ನು ಮುಂದೆ ನಮ್ಮ ಅಪ್ಪ ಅಮ್ಮನೇ ನನಗೆ ಆಸರೆ, ಅವರೇ ನನಗೆಲ್ಲ. ನನಗೆ ಯಾವ ಹೆಂಡತಿನೂ ಬೇಕಾಗಿಲ್ಲ. ನನ್ನ ಮಕ್ಕಳು ಬರೋ ಟೈಮಲ್ಲಿ ನನ್ನ ಹತ್ರ ಬರ್ತಾರೆ. ಅವ್ರಿಗೆ ಅಪ್ಪ ಬೇಕಂತ ಅನಿಸುತ್ತೆ, ಬಂದೇ ಬರ್ತಾರೆ. ಅಲ್ಲಿವರೆಗೂ ನಾನು ಕಾಯ್ತೀನಿ. ನಾನು ನಿಮ್ಮ ಮನೆಗೆ ಕಾಲು ಇಡೋದಿಲ್ಲ. ಇಲ್ಲಿಂದ ಒಂದು ಕ್ಷಣ ನೀನು ಇಲ್ಲಿ ಇರದೆ ನಡೆದ್ಬಿಡು. ಅದೇನು ನೀನು ಪಾಯಸ ಮಾಡಿದೆಯಲ್ಲ, ಅದು ನಿನ್ನ ಹಿಂಬಾಲೆ ಸೆರಗಲ್ಲಿ ಹಾಕ್ಕೊಂಡೇ ಹೋಗ್ಬಿಡು. ಒಂದು ಕ್ಷಣ ನಮ್ಮ ಮನೇಲಿ ಇದ್ರೂ ಕತ್ತು ಹಿಡಿದು ನುಗ್ತೀನಿ. ಊರು ಜನ ನೋಡಿ ಕ್ಯಾಕರ್ಸೋಗಿಬೇಕು. ಆ ರೀತಿ ಮಾನ ಮರ್ಯಾದೆ ತೆಗಿತೀನಿ. ನನಗೆ ನಿನಗೆ ಯಾವತ್ತೂ ಸಂಬಂಧ ಇಲ್ಲ. ನಿಮ್ಮ ಮನೆಗೆ ಡೈವರ್ಸ್ ಪೇಪರ್ ಕಳಿಸ್ತೀನಿ, ಸಹಿ ಮಾಡಬೇಕು ಅಷ್ಟೇ. ಅಪ್ಪ ಒಂದು
ಬೇಡಪ್ಪ, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ನೋಡು, ಅವಳೇನು ತಿಳಿದೇ ತಪ್ಪು ಮಾಡಿದ್ದಾಳೆ. ಅದು ಯಾವಾಗಿನ ಸಿಟ್ನೋ, ಈಗ ಅವಳು ಪಾಪ ಹಾಕಿದ್ದಾಳೆ, ಚಿಕ್ಕ ಹುಡುಗಿ. ಆ ರೀತಿ ಎಲ್ಲ ಅವಳಿಗೇನು ಮಾಡೋಕ್ಕೆ ಹೋಗ್ಬೇಡ. ಅವಳ ತಲೆಯಲ್ಲಿ ಬುದ್ಧಿ ಇಲ್ಲ, ಪಾಯಸ ಅಲ್ವಾ, ತಿಂದಿದ್ರೆ ನಾನು ಸತ್ತೋಗ್ತಿದ್ದೆ ಅಷ್ಟೇ. ಅಲ್ಲ, ಈಗ ನೀನು ಅವಳನ್ನ ಕಳಿಸಿದ್ರೆ ಎಷ್ಟು ಜನರ ಜೀವನ ಹಾಳಾಗುತ್ತೆ. ನಿಂದು, ನೀನು ಹೆಂಡ್ತಿದ್ದು, ನಿನ್ನ 2 ಮಕ್ಕಳದು. ನಾನೊಬ್ಳು ಸತ್ತರೆ, ಅಲ್ಲ ನಾನೊಬ್ಳೇ ಸತ್ತೋಗ್ತೀನಿ. ಬೇಡಪ್ಪ ಬೇಡ, ಚೆನ್ನಾಗಿರ್ತೀರಂದ್ರೆ ಇರಿ. ಅದಕ್ಕೆ ನಾನು ಅವಾಗ ಮನೆ ಬಿಟ್ಟು ಹೋಗಿರೋದು. ಬರಲ್ಲ ಅಂತ ಕರ್ಕೊಂಬಂದೆ. ಈಗ ನೋಡು, ಜೀವನ ಎಲ್ಲ ಏನಾಗೋಯ್ತು. ಅವಳು ಮನೆ ಬಿಟ್ಟು ಹೋದರೆ ಮನೆ ಮಂತಾನ ಮಾನ ಮರ್ಯಾದೆ ಏನಾಗಬೇಕು ಮಗನೇ? ಇಲ್ಲ, ನಾನಿಲ್ಲಿ ಯಾರ ಸಂಬಂಧನ ಬೆಳೆಸಕ್ಕಂತ ಬಂದೇ ಇಲ್ಲ. ನಾನಿಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ನಾನು ಹೊರಟೋಗ್ತೀನಿ. ಇಲ್ಲಿಗೆ ನಮ್ಮ ನಿಮ್ಮ ಸಂಬಂಧ ಮುಗಿದೋಯ್ತು. ಇವುಗಳನ್ನ ಸಾಯಿಸೋಕ್ಕಾಗಲಿಲ್ಲ ಅಂದಮೇಲೆ ನಾನಿಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ತನ್ನ ತಪ್ಪನ್ನು ತಾನೇ ತಿಳ್ಕೊಳ್ಳೋದು ಬಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತದ. ಹೋಗೇ ಸಂಗೀತ, ಒಳ್ಳೆ ನನಗೆ ನಿಮ್ಮ ಮನೆಗೆ ಡೈವರ್ಸ್ ನೋಟಿಸೇ ಬರುತ್ತೆ. ಬರಲಿ ತಗೊಳ್ರು, ನಾನು ಬಂದಾಗ ನೋಡ್ಕೋತೀನಿ. ಡೈವರ್ಸ್ ಅಲ್ಲ ಕೊಟ್ಟು ಬೀಸಾಕ್ತೀನಿ. ಯಾವನನ್ನು ನಾನು ಬೇರೆ ಹುಡುಗನ ನೋಡಿ ಮದುವೆ ಆಗ್ತೀನಿ. ಅಯ್ಯೋ 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 ಶಿವನೇ, ಎಂಥ ಹೆಣ್ಣಿವಳು. ಗಂಡನ್ನ ಬಿಟ್ಟು ಮಕ್ಕಳದಾವ, ಅವ್ರನ್ನ ಬಿಟ್ಟು ಬೇರೆ ಮದುವೆ ಆಗ್ತಾಳ. ಚೀಚಿ, ಕರ್ಮ ಕರ್ಮ ಶಿವನೇ. ಅಮ್ಮ, ನೀನು ಅವಳ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ. ಪೀಡೆ ಹೋಯ್ತನ್ನು. ಆ ಶಾವಿಗೆ ಪಾಯಸ ಎಲ್ಲ ಚೆಲ್ಲಮ್ಮ. ನಾನು CC ಕ್ಯಾಮ್ರಾ ಹಾಕಿ ಚಲೋ ಮಾಡಿದೆ. ಇಲ್ಲ ಅಂದಿದ್ರೆ ನಿನ್ನ ಜೀವಕ್ಕೆ ಏನೋ ಅಪಾಯ ಆದರೆ ನನಗೆ ತಾಯಿ ಸಿಗ್ತಿರ್ಲಿಲ್ಲಮ್ಮ. ಹೆಂಡತಿಗಳು ರಗಡು ಸಿಗ್ತಾಯಿದ್ರೆ. ಆದರೆ ನಾನು ಹಂಗಲ್ಲ. ಅವಳನ್ನ ಬಿಟ್ಟು ಬೇರೆ ಮದುವೆನೂ ಆಗಲ್ಲ. ಅವಳ ನೆನಪಲ್ಲಿ ಕೊರಗೋದೂ ಇಲ್ಲ. ನನ್ನ ಜೀವನ ಇಷ್ಟೇ ಅಂತ ನಾನು ಒಬ್ಬನೇ ಕಳೀತೀನಿ. ಯಾಕೆ, ನನ್ನ ಜೊತೆ ಇದ್ದೀರಲ್ಲ ನೀವು ಅಪ್ಪ, ಸಾಕು ನನ್ನ ಜೀವನಕ್ಕೆ. ತಂಗಿ ಇದ್ದಾಳೆ, ನನಗೆ 2 ಮಕ್ಕಳಿದ್ದಾವೆ. ಆ ಮಕ್ಕಳನ್ನ ಹೇಗೆ ಕರ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ನಾನು ಜಿದ್ದಕ್ಕೆ ಬಿದ್ದರೆ ಅವು ಇನ್ನೂ ಚಿಕ್ಕವು ಅದಾವ. ಕೋರ್ಟ್ನಿಂದ ಹೋದರೂ ಅವಳ ಹತ್ರನೇ ಇರ್ತಾವೆ. ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ. ಅವಕ್ಕೂ ತಂದೆ ಅನ್ನೋದು ಬೇಕು ಅಂತ ಈಗ ಗೊತ್ತಾಗುತ್ತೆ ಅವಳಿಗೆ. ಎಷ್ಟು ದಿನ ಅಂತ ತವ್ರ ಮನೇಲಿ ಇರ್ತಾಳ. ಅಪ್ಪ ಅವ್ವ ಇವಾಗ ತಂಗಿ ಇದ್ದಾಳೆ. ಇವಳು ಭಾಳ ದಿವಸ ಇದ್ದರೆ ಅವಳು ಚಲೋ ನೋಡ್ಕೊಳ್ಳಲ್ಲ. ತಾನಾಗೆ ಬರ್ತಾಳೆ. ನೀನು ಸುಮ್ಮನೆ ಇರು. ಅಲ್ಲ, ನನಗಿದು ಎಲ್ಲ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಬಾಯಿ ಮೇಲೆ ಕೈ ಇಟ್ಕೊಳ್ಳೋಂಗೆ ಆಗ್ತಾ ಇದೆ. ಅದೇನಾಗ್ಬಿಡ್ತು ನಿನ್ನ ಸಂಸಾರ? ಅದು ಎಲ್ಲಿಂದ ಕರ್ಕೊಂಬಂದು ಅವಳು ಲವ್ ಮಾಡಿ ಮದುವೆ ಆಗಿ ಒಂದು ಮಾತು ಹೇಳಲಿಲ್ಲ. ಎಷ್ಟು ಚೆನ್ನಾಗಿರೋ ಹುಡುಗಿ ನೋಡ್ತಾ ಇದ್ವಿ. ನೀನು ಇಷ್ಟಪಟ್ಟಿದೆಯಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಸುಮ್ಮಾದ್ವಿ. ನೋಡೀಗ ನಿನ್ನ ಬಾಳೆ ನೀನೇ ಹಾಳು ಮಾಡಿಕೊಂಡೆ. ಛೇ, ನಿಮ್ಮಪ್ಪ ಬಂದು ಕೇಳಿದ್ರೆ ಏನು ಹೇಳೋದು? ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡಬೇಕಾ ನಾವು? ದೇವರೇ. ಹೋಗ್ತೀನಿ, ಹೋಗು. ನಮ್ಮಮ್ಮನ್ನೇ ಕೊಲ್ಲೋಷ್ಟು ಸಿಟ್ಟ ನಿನಗೆ. ನೀನು ಮಾಡಿರೋ ಕುತಂತ್ರಗಳೆಲ್ಲ ನನ್ನ ಕಣ್ಮುಂದೆ ಹಾಗೇ ಇರುತ್ತೆ. ಆಯಿತು, ಹೋಗಿ ಡೈವರ್ಸ್ ಕಳಿಸ್ತೀನಿ. ನಾಳೆ ಮಕ್ಕಳಿಗೆ ಹೆಣ್ಣು ಇದೆ. ಅಪ್ಪ ಬೇಕೇ ಬೇಕು, ಬಂದೇ ಬರಬೇಕು. ಡೈವರ್ಸ್ ಕೊಟ್ಟರು ನೀನು ನನ್ನವಳೆ. ನಾನು ನೀನು ಬಿಡೋದಿಲ್ಲ. ಯಾಕಂದರೆ ನಿನ್ನ ಬುದ್ಧಿ ಕಲಿಸೋಕ್ಕೆ ಡೈವರ್ಸ್ ಕೊಡ್ತಿರ್ತೀನಿ ನಾನು. ನೀನು ಯಾವಾಗ ಬಂದರೂ ನನ್ನ ಮನೆ ಬಾಗಿಲು ತೆಗೆದಿರುತ್ತೆ. ಆದರೆ ನೀನು ಒಳ್ಳೆಯವಳಾಗಿ ಬರಬೇಕು ಅಷ್ಟೇ. ಈ ರೀತಿ ಕೆಟ್ಟವಳಾಗಿ ಬರ್ತೀನಿ ಅಂದರೆ ನಾನು ಮಾತ್ರ ಕರ್ಕೊಳ್ಳಲ್ಲ. ಯಾಕಂದರೆ ನೀನು ಒಳ್ಳೆಯವಳಾಗೇ ಆಗ್ತೀಯ. ಅದಕ್ಕೆ ನನಗೆ ಈ ನಾಟಕ ಆಡ್ತಾ ಇರೋದು ಡೈವರ್ಸ್ ಕೊಟ್ಟರೆ ಅಯ್ಯೋ ನನ್ನ ಜೀವನ ಮುಂದೆ ಹಿಂಗಾಯ್ತಲ್ಲ ಅಂತ ನೀನು ಕೊರಗಬೇಕು. ನಮ್ಮಮ್ಮ ಅಪ್ಪಂಗೆ ಮಾಡಿರೋ ಮೋಸ ನಿನ್ನ ಕೊರಗಿ ಅದನ್ನೆಲ್ಲ ನೀನು ಪಶ್ಚಾತ್ತಾಪ ಆಗಿ ನೀನು ತುಂಬಿದ ಕೂಡ ಎಲ್ಲ ತುಳುಕಿ ನೀನು ನಮ್ಮ ಮನೆಗೆ ಚಲೋ ಹೆಣ್ಣಾಗಿ ಬರಬೇಕು. ಅಲ್ಲಿವರೆಗೂ ನಿನಗೆ ಇದೇ ಶಿಕ್ಷೆ. ಗಂಡ ಬಿಟ್ಟೋಳನ್ನೋ ಪಟ್ಟನೇ ನಿನಗೆ. ಇದೇ ಸರಿಯಾಗಿದೆ, ಅನುಭವಿಸು. ಇಲ್ಲಿಗೆ ನಿನ್ನ ಚಾಪ್ಟರ್ ಕ್ಲೋಸ್ ಆಗುತ್ತೆ. ನೀನೇ ನಮ್ಮ ಮನೆಗೆ ಬರೋವರೆಗೂ ನಾನು ಮಕ್ಕಳನ್ನಲ್ಲ ಗಟ್ಟಿ ಮನಸ್ಸು ಮಾಡ್ಕೊತೀನಿ. ಮಕ್ಕಳನ್ನ ಯಾವ ತಂದೆಗೂ ಬಿಟ್ಟಿರೋಕ್ಕಾಗಲ್ಲ. ಆದರೂ ಗಟ್ಟಿ ಮನಸ್ಸು ಮಾಡಿಕೊಂಡು ಇರ್ತೀನಿ.